ಹುಟ್ಟುಹಬ್ಬ ಆಚರಣೆ ಬೇಡ, ಹಣ ವ್ಯರ್ಥ ಮಾಡದೆ ಬಡವರ ದಾರಿಗೆ ಆಸರೆಯಾಗೋಣ. ಸೇವಾ ಕಾರ್ಯದಿಂದ ಜನ್ಮ ಸಾರ್ಥಕ ಎಂದ ಭಾರತೀಯ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ರಾಮಚಂದ್ರ ಉಡಿಚಿನಿ ಹುಟ್ಟು ಹಬ್ಬದ ಪ್ರಯುಕ್ತ ಕ್ಷೇತ್ರದ ವಿವಿಧ ಆಶ್ರಮ, ಶಾಲಾ, ಆಸ್ಪತ್ರೆ ಸೇರಿದಂತೆ ವಿವಿಧ ಜನವಸತಿ ಕೇಂದ್ರಗಳಿಗೆ ಅಗತ್ಯವಿರುವ ದಿನಸಿ ಹಾಗೂ ಬಡ ಮಕ್ಕಳು, ಬಡ ರೋಗಿಗಳಿಗೆ ಕೈಲಾದ ಸಹಾಯ. ನಮಸ್ಕಾರ, ನಿಮ್ಮ ಜನಧ್ವನಿ ಮಹೇಶ್. ಪ್ರೀತಿಯ ಉಡಿ ಚಿನ್ನಿ ಅಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಆ ದೇವರ ಆಯಸ್ಸು ಆರೋಗ್ಯ ಕೊಟ್ಟು ಸದಾಕಾಲ ಖುಷಿಯಾಗಿಡ್ಲಿ ಅಂತ ಆಶಿಸ್ತಾ, ಮತ್ತು ವಿಶೇಷವಾಗಿ ನಮ್ಮ ಒಂದು ಸೇವೆಗಳಿಗೆ ಸದಾ ಕೈ ಜೋಡಿಸ್ತಾ ಇರ್ತಾರೆ. ಇನ್ನೂ ಹೆಚ್ಚು ಸೇವೆ ಮಾಡೋಂಥ ಶಕ್ತಿ ಭಗವಂತ ನೀಡಲಿ. ಆ ದೇವ್ರು ನಿಮಗೂ, ನಿಮ್ಮ ಕುಟುಂಬಕ್ಕೂ, ನಿಮ್ಮ ಸ್ನೇಹ ಬಳಗಕ್ಕೂ ಸದಾ ಒಳ್ಳೇದು ಮಾಡಲಿ ಅಂತ ಆಶ್ರಮದ ಹಿರಿಯ ಜೀವಗಳ ಪರವಾಗಿ ಆಶಿಸ್ತೀವಿ ಅಣ್ಣ. ಒಳ್ಳೇದಾಗಲಿ. ಉಡಿ ಚಿನ್ನಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಒಳ್ಳೆಯದು ಮಾಡಿ. Many happy returns of the day, Udi Chinni sir. Have a happy birthday. Wishing you a happy birthday for ever and ever and ever. On behalf of Janadvani's team, happy birthday, Udi Chinni sir. ಉಡಿ ಚಿನ್ನಿ ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಉಡಿ ಚಿನ್ನಣ್ಣವರಿಗೆ ಹುಟ್ಟಿದಹಬ್ಬ ಶುಭಾಶಯಗಳು. ನಿಮ್ಮ ಜನಧ್ವನಿ ಮಹೇಶ್. ಭಾರತೀಯ ಸೇವಾ ಸಮಿತಿ ಆತ್ಮೀಯ ಉಡಿ ಚಿನ್ನಿ ಅಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜನಧ್ವನಿ ಆಶ್ರಮಕ್ಕೆ ದಿನಸಿ ಪದಾರ್ಥನ ಸಹಾಯ ಮಾಡ್ತಾ ನಮ್ಮ ಒಂದು ಸೇವೆಗಳಿಗೆ ಸದಾ ಕೈ ಜೋಡಿಸ್ತಾ ಇರ್ತಾರೆ. ಅದೇ ನಿಟ್ಟಿನಲ್ಲಿ ಈ ಒಂದು ವರ್ಷ ಹುಟ್ಟುಹಬ್ಬನ ಆಚರಣೆ ಮಾಡಿಕೊಳ್ಳದೆ ಸರಿಸುಮಾರು 20 ಆಶ್ರಮಗಳಿಗೆ ದಿನಸಿ ಪದಾರ್ಥಗಳನ್ನ ಸಹಾಯ ಮಾಡ್ತಾ, ಮತ್ತು ವಿಶೇಷವಾಗಿ ಚರ್ಚ್ಗಳಿಗೆ, ಮಸೀದಿಗಳಿಗೆ ಹಲವಾರು ರೀತಿಯಲ್ಲಿ ಸಹಾಯ ಮಾಡ್ತಾ, ಮತ್ತೆ ಒಂದು ಅಜ್ಜಿ ತುಂಬಾ ಸಂಕಷ್ಟದಲ್ಲಿರ್ತದಂತೆ, ಆ ಅಜ್ಜಿಗೂ ಸಹ ಒಂದು ಮನೆ ಕಟ್ಟಿಸ್ಕೊಡ್ತಾ, ತುಂಬಾ ವಿಶೇಷವಾಗಿ ಮತ್ತೆ ಒಂದು ದೇವಸ್ಥಾನಕ್ಕೂ ಸಹ ಬೇಕಾಗಿರುವಂತ ವಸ್ತುಗಳನ್ನ ನೀಡ್ತಾ ತುಂಬಾ ಅರ್ಥಪೂರ್ಣವಾಗಿ ಅವರ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ. ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಸದಾಕಾಲ ಖುಷಿಯಾಗಿಡ್ಲಿ ಅಂತ ಆಶ್ರಮದ ಹಿರಿಯ ಜೀವಗಳ ಪರವಾಗಿ ಆಶಿಸ್ತಾ, ಮತ್ತು ಇವತ್ತು ನಮಗೆಲ್ಲ ಒಂಥರ ವಿಶೇಷವಾದ ದಿನ. ನಮಗೆ ಒಂದು ಸುಮಾರು ವರ್ಷಗಳಿಂದ ಒಂದು ಸಂಘಟನೆಯನ್ನು ಕಟ್ಕೊಂಡು ಭಾರತೀಯ ಸೇವಾ ಸಮಿತಿ ಅಂತ ಅಂದ್ಬಿಟ್ಟು ಇವತ್ತು ಮೇಡಮ್ ಅವರು ಒಂದು ಪೋಸ್ಟ್ ಹಾಕಿದ್ದಾರೆ, ನೋಡಿದೆ. ಇದರಲ್ಲಿ ಜಾತಿ ಇಲ್ಲ, ಧರ್ಮವಿಲ್ಲ, ಮತವಿಲ್ಲ, ಭೇದವಿಲ್ಲ, ಮಾನವನಾಗ್ಬಿಟ್ಟಿದ್ವಿ, ಮಾನವನಾಗಿ ಸಾಯ್ಬೇಕಂತ ಅಂದ್ಬಿಟ್ಟು ಏನು ಇವತ್ತು ಇವರು ಇದ್ದಾರೆ. ಅದೇ ಥರ ಅವರು ಭಾರತೀಯ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಉಡಿ ಚಿನ್ನಿ ಮಾಮ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಐ ವಿಶ್ ಯು ಹ್ಯಾಪಿ ಬರ್ಡೇ ಮಾಮ. ಸ್ನೇಹಿತರೆ ನಮಸ್ತೆ, ನಾನು ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ ಮಾತಾಡ್ತಾ ಇದ್ದೀನಿ. ನನ್ನ ಆತ್ಮೀಯ ಸ್ನೇಹಿತರು, ಸಹೋದರರಾದಂತಹ ಭಾರತೀಯ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಉಡಿ ಚಿನ್ನಿ ಸರ್ಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ದೇವರು ನಿಮ್ಮಗಳ ಆಯುಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ನನಗೊಂದು ಭಾಳ ಖುಷಿಯನ್ನು ನೀವು ನನ್ನ ಒಂದು ಸ್ನೇಹಿತರಾಗಿ ಸಿಕ್ಕಿದ್ದು, ನನ್ನ ಒಂದು ಅಣ್ಣನಾಗಿ ಸಿಕ್ಕಿದ್ದು ನನ್ನ ಒಂದು ಭಾಗ್ಯ ಅಂತ ಅದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಒಂದು ಇದುವರೆಗೂ ಸಾವಿರಾರು ಜನಕ್ಕೆ ನೀವು ಒಂದು ಸಹಾಯ ಮಾಡಿದ್ರ, ಇನ್ನೂ ಲಕ್ಷಾಂತರ ಜನಕ್ಕೆ ಸಹಾಯ ಮಾಡೋ ಶಕ್ತಿ ಆ ದೇವರು ನಿಮ್ಗೆ ಕೊಡಲಿ ಅಂತ ನಾನು ಒಂದು ಆ ದೇವರ ಪ್ರಾರ್ಥನೆ ಮಾಡ್ಕೊತೀನಿ. ಒನ್ಸ್ ಅಗೇನ್ ಬ್ರದರ್, ಲವ್ ಯು ಸೋ ಮಚ್. ನಗುತ್ತಾ ನಗುತ್ತಾ ಬಾಳಿ ನೀವು 100 ವರ್ಷ. ಲವ್ ಯು ಸೋ ಮಚ್ ಸರ್. ಉಡಿ ಚಿನ್ನಿ ಸರ್, ವಿಶ್ ಯು ಹ್ಯಾಪಿ ಬರ್ತ್ಡೇ. ಗಾಡ್ ಬ್ಲೆಸ್ ಯು. ಒಳ್ಳೆಯದಾಗಲಿ. ಎಲ್ಲರಿಗೂ ನಮಸ್ಕಾರಗಳು. ನಾನು ಮಳವಳ್ಳಿ ಮಹಾದೇವ ಸ್ವಾಮಿ ಜಾನಪದ ಕಲಾವಿದರು. ನಾನು ಈ ದಿನ ಮಾತನಾಡ್ತಕ್ಕಂಥದ್ದು ಯಾರ ಬಗ್ಗೆ ಅಂದರೆ, ಬೆಂಗಳೂರಿನಲ್ಲಿರ್ತಕ್ಕಂಥ ಉಡಿ ಚಿನ್ನಣ್ಣವರು, ರಾಮಚಂದ್ರ ಮೂರ್ತಿ ಅವರು ರಾಜ್ಯಾಧ್ಯಕ್ಷರು. ಅವರಿಗೆ ಇವತ್ತು ಹುಟ್ಟದ ಹಬ್ಬದ ಶುಭಾಶಯಗಳು ಹೇಳ್ತಾ ಇದ್ದೀನಿ. ಹಾಗೂ ಅವ್ರ ದೊಡ್ಡ ಗುಣ ಏನಪ್ಪ ಅಂದರೆ, ಈ ಬಲಗೈಲಿ ಕೊಟ್ಟದ್ದು ಎಡಗೈ ಗೊತ್ತಾಗಬಾರ್ದು ಅಂತಾರಲ್ಲ, ಆ ರೀತಿ ಮನುಷ್ಯ. ಅವರು ಎಲ್ಲ ಸಂಘ ಸಂಸ್ಥೆಗಳಿಗೆ ಮತ್ತು ಬಡವರು ಇಂಥವರಿಗೆ ಅವ್ರ ಕೈಲಾದಂಥ ಧನ ಸಹಾಯವನ್ನು ಮಾಡ್ಕೊಂಡು ಬರ್ತಕ್ಕಂಥ ಒಬ್ಬ ದೊಡ್ಡ ವ್ಯಕ್ತಿಗಳು. ಅವರಿಗೆ ಈ ದಿನ ಹುಟ್ಟದ ಹಬ್ಬದ ಶುಭಾಶಯಗಳೊಂದಿಗೆ ನಾನು ಮಲೆ ಮಹದೇಶ್ವರ ಅವರಿಗೆ 100 ವರ್ಷ ಆಯುಷ್ಯ ಆರೋಗ್ಯ ಕೊಡಲಿ. ನಮಸ್ತೆ ಉಡಿ ಚಿನ್ನು ಸರ್, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ನಿಮ್ಮ ಮಿಮಿಕ್ರಿ ಗೋಪಿ. ನನ್ನ ಆತ್ಮೀಯ ಮಿತ್ರರು ಉಡಿ ಚಿನ್ನು ಸರ್, ನಿಮಗೆ ಭಗವಂತ ಆರೋಗ್ಯ, ಐಶ್ವರ್ಯ, ಆಯಸ್ಸು ಎಲ್ಲವನ್ನೂ ಕೊಡಲಿ.
ಯಾಕಂದರೆ ಸದಾ ಜನಾನುರಾಗಿಯಾಗಿ ಜನಸೇವೆಯನ್ನು ಮಾಡ್ತಾ ಬಡವರ ಬಂಧುವಾಗಿದ್ದೀರಿ. ಹೀಗೆ ನಿಮ್ಮ ಕಾರ್ಯ ಕೈಂಕರ್ಯ ಶುಭವಾಗಲಿ. 2025 ನಿಮಗೆ ಹೊಸ ವರ್ಷ ಹರ್ಷವನ್ನು ತರಲಿ. ನಿಮ್ಮ ಹುಟ್ಟುಹಬ್ಬದ ಶುಭಾಶಯಗಳು. ಮತ್ತೊಮ್ಮೆ ವಿಶ್ ಹ್ಯಾಪಿ ಬರ್ಡೇ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹೂಡಿ ಚಿನ್ನು ಸರ್. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೂಪೇಶ್ ರಾಜಣ್ಣ ಮಾತಾಡ್ತಾ ಇದ್ದೀನಿ. ಭಾರತೀಯ ಸೇವಾ ಸಮಿತಿ ಅಧ್ಯಕ್ಷರು, ಸ್ನೇಹಿತರು ಆದಂಥ ಹೂಡಿ ಚಿನ್ನಿ ಇವರು ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೋತಾ ಇದ್ದಾರೆ. ನಾನು ಸಮಸ್ತ ಕನ್ನಡಿಗರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಚಿನ್ನಿಯವರೇ, ತಮ್ಗೆ ಒಳ್ಳೇದಾಗಲಿ, ತಮ್ಮ ಸಂಘಟನೆಯವ್ರಿಗೆ ಒಳ್ಳೇದಾಗಲಿ, ತಮ್ಮ ಗೆಳೆಯರಿಗೆ ಒಳ್ಳೇದಾಗಲಿ, ತಮ್ಮ ಕುಟುಂಬದವ್ರಿಗೆ ಒಳ್ಳೇದಾಗಲಿ, ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳ್ತಾ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಜೈ ಕರ್ನಾಟಕ ಮಾತೆ. ನಮಸ್ಕಾರ. ನಮಸ್ಕಾರ. ನಾನು ನಿಮ್ಮ ಕರ್ನಾಟಕ ಗಿನ್ನಿಸ್ ರೆಕಾರ್ಡ್ ಖ್ಯಾತಿಯ ಮಿಮಿಕ್ರಿ ಪ್ರೇಮ್ ಮಾತಾಡ್ತಾ ಇದ್ದೀನಿ. ಏನು ಅಂತಂದರೆ, ಇವತ್ತಿನ ವಿಶೇಷ ದಿನ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಹೂಡಿ ಚಿನ್ನಿ ರಾಮಚಂದ್ರ ಅಣ್ಣವರ ಬರ್ತಡೇ ಇದೆ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹೂಡಿ ಚಿನ್ನಿ ಅಣ್ಣವರೇ. ನೀವೊಂದು ಮಾತು ಹೇಳಿದ್ದೀರ, ನಾನು ಇವತ್ತು ಬರ್ತಡೇ ಇದೆ, ನನ್ನ ಬರ್ತಡೇನ ದಯವಿಟ್ಟು ಮಾಡಬೇಡಿ, ಬಡವ್ರಿಗೆ ಆದಷ್ಟು ಸಹಾಯ ಮಾಡಿ ಅಂತ ಹೇಳಿದ್ದೀರ. ನಿಮ್ಮ ಒಂದು ಒಳ್ಳೆ ಗುಣ ಪ್ರತಿಯೊಬ್ಬರಿಗೂ ಬರಲಿ ಅಂತ ಕೋರ್ಕೊಂತ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಆ ದೇವರು ನಿಮಗೆ ಆಯುಷು, ಐಶ್ವರ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲ ಕೊಟ್ಟು ಕಾಪಾಡಲಿ. ನೀವು 100 ವರ್ಷ ಚೆನ್ನಾಗಿರಬೇಕು ಅಂತ ಕೋರ್ಕೊಂತ. ಥ್ಯಾಂಕ್ ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ನನ್ನ ಪ್ರೀತಿಯ ಅಣ್ಣ ಹೂಡಿ ಚಿನ್ನಿ ಅಣ್ಣ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಭಗವಂತ ಆಯುಷು, ಆರೋಗ್ಯ, ಸುಖ, ಶಾಂತಿ ಎಲ್ಲವನ್ನ ಕರುಣಿಸ್ಲಿ. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ನಿಮ್ಮಂತ ಅಣ್ಣನನ್ನ ಪಡೆದಿದ್ದು ನಮ್ಮ ಪುಣ್ಯ ಅಂತ ಭಾವಿಸ್ತೀನಿ. ಹಾಗೆ ಎಷ್ಟೋ ಕರ್ನಾಟಕದಲ್ಲಿರ್ತಕ್ಕಂಥ ಯುವಕರಿಗೆ ಸ್ಫೂರ್ತಿನೂ ನೀವೇ, ಶಕ್ತಿನೂ ನೀವೇ. ಎಷ್ಟೋ ಬಡ ಜನರ ಕಣ್ಣೀರು ಒರೆಸುವಂತ ಕೆಲಸವನ್ನ ಮಾಡ್ತಿದ್ರಿ. ನಿಮಗೆ ಭಗವಂತ ಒಳ್ಳೇದು ಮಾಡಲಿ, ನಿಮಗೆ ಆಯುಷು, ಆರೋಗ್ಯನ ವೃದ್ಧಿ ಮಾಡಲಿ ಅಂತ ಹೇಳ್ಕೊತೀನಿ. ಜೊತೆಗೆ ಇಲ್ಲಿರ್ತಕ್ಕಂಥ ಧರ್ಮಶನೇಶ್ವರನಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ನಿಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಇರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ಸಿಗಲಿ. ಹಾಗೆ ಬಹಳ ಖುಷಿ ಆಗುತ್ತೆ. ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಅಣ್ಣ. ದೇವರು ನಿಮ್ಮ 100 ವರ್ಷ ಚೆನ್ನಾಗಿಟ್ಟಲ್ಲಿ. Celebrating about his birthday, and he is for contributing things for our children. We thank and all the things he brought for us, and remembering us and helping us poor people. We are very grateful to you, and we pray for that person. ನಾನು ನಿಮ್ಮ ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ಹೂಡಿ ಚಿನ್ನಿ. ಆತ್ಮೀಯರೇ, ಏನು ನಾವು ಇಷ್ಟು ವರ್ಷಗಳ ಕಾಲ ಹುಟ್ಟುಹಬ್ಬ ದಿನ ಬಹಳ ವಿಜೃಂಭಣೆಯಿಂದ ಒಳ್ಳೆ ಮೆರವಣಿಗೆಗಳು, ಡೊಳ್ಳು ಕುಣಿತ, ವೀರಗಾಸೆ ಇನ್ನಿತರ ಎಲ್ಲ ಕಾರ್ಯಕ್ರಮಗಳನ್ನು ಬ್ಯಾನರ್ಗಳು ಹಾಕೋದ್ರ ಮೂಲಕ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ದುಂಡು ವೆಚ್ಚ ಖರ್ಚು ಮಾಡ್ತಾ ಇದ್ವಿ. ಅದರಲ್ಲೂ ಸಮಾಜ ಸೇವಾಮುಖಿ ಕೆಲಸಗಳು ಹಲವಾರು ಆಶ್ರಮಗಳಲ್ಲಿ ಎಲ್ಲ ರೀತಿಯಲ್ಲಿ ಇದು ಮಾಡ್ತಾ ಇದ್ವಿ. ನಾವು ಸಹಾಯನ ಮಾಡ್ಕೊಂಡು ಬರ್ತಾ ಇದ್ವಿ. ಈ ಸರಿಯಿಂದ ನಾವು ಮೊನ್ನೆ ತಾನೇ ಲೈವ್ ಬಂದಿದ್ದೆ. ಕೆಲವು ಕಾರಣಾಂತರಗಳಿಂದ ನಾನು ಕಾರಣಾಂತರಗಳೆಲ್ಲ ಮಾಡ್ಕೊಳ್ಳೇಬಾರ್ದು ಜನ್ಮದಿನ ಅಂತ. ಜನ್ಮದಿನ ಪ್ರಯುಕ್ತ ಇನ್ನೂ ಅಷ್ಟು ಜನಕ್ಕೆ ನಾವೇನು ವೇಸ್ಟ್ ಖರ್ಚು ಮಾಡ್ತಾ ಇದ್ವಿ, ಬ್ಯಾನರ್ಗಳು, ಇನ್ನಿತರ ಡೊಳ್ಳು, ತಮಟೆ ವಾದ್ಯಗಳೊಂದಿಗೆ ಮೆರವಣಿಗೆಗಳು ಮತ್ತು ಇನ್ನಿತರ ಎಲ್ಲ ವೇಸ್ಟ್ ಖರ್ಚುಗಳನ್ನು ಮಾಡೋ ಬದಲು ಇನ್ನೂ ಒಂದು 10 ಜನಕ್ಕೆ ಮಾದರಿ ಆಗಲಿ ಅನ್ನೋ ಲೆಕ್ಕದಲ್ಲಿ ಈಗ ಏನು ನಮ್ಮ ಹೊಸಕೋಟೆ ತಾಲೂಕಿನ ಒಂದು ಗ್ರಾಮದ ಏನು ಕರಪಳ್ಳಿ ಗೇಟಲ್ಲಿ ಒಂದು ದೇವಸ್ಥಾನ ಸಹ ಕಟ್ಕೊಟ್ಟಿದ್ವಿ. ಆ ದೇವಸ್ಥಾನದಲ್ಲಿ ನಿರಂತರವಾಗಿ ಇವರು ಆ ದೇವಿಗೆ ವಾರಕ್ಕೊಂದು 2 ಸಲ ಭಜನೆ ಮಾಡ್ತಾಯಿದ್ರು. ಅದನ್ನು ನೋಡಿ ಏನು ಮಾಡ್ತಾಯಿದ್ರು ಅಂತ ಹೇಳಿದಾಗ, ಇವರು ಕೋಲ್ಟಿ ಗ್ರಾಮದ ಸ್ಥಳೀಯರು. ಇವರಿಗೆ ನಾವು ಈ ಥರ ಗ್ರಾಮದಲ್ಲಿ ಹಳ್ಳಿಗೆ ಹೋಗಿ ಭಜನೆಗಳು ಮಾಡ್ಕೊತೀವಿ. ನಮಗೆ ನಾವು ಒಂದು 10 ಜನ ನಾವು ಈ ಥರ ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತೀವಿ. ನಮಗೆಲ್ಲ ಥರದಲ್ಲಿ ಸ್ವಲ್ಪ ಅನಾನುಕೂಲವಾಗಿದೆ. ಸೊಲೆಕ್ಸು ಮತ್ತು ತಬಲಾ ಸೆಟ್ಟು, ಮೈಕು ಎಲ್ಲ ರೀತಿಯಲ್ಲಿ ಈ ಥರ ಒಂದು ಸೆಟ್ ಬೇಕು ಅಂತ ಕೇಳಿದಾಗ ನಾವು ಹುಟ್ಟುಹಬ್ಬದ ಪ್ರಯುಕ್ತ ನಿಮಗೆ ಮಾಡಿಕೊಡ್ತೀವಿ, ಏನೋ ನಿಮಗೆ ಎಲ್ಲ ರೀತಿಯಲ್ಲಿ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತೀವಿ ಅಂತ ಮಾತು ಕೊಟ್ಟಿದೆ. ಅದೇ ರೀತಿ ಇವತ್ತು ಅವ್ರಿಗೆ ಬದುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡೋಣ. ಪಾಪ ಅವ್ರು ನಮ್ಮ ಪ್ರಯತ್ನ ಇದೇನೋ ಶಾಶ್ವತ ಅಲ್ಲ, ಇರೋಷ್ಟು ದಿನ ದುಡ್ಕೊಂಡು ತಿನ್ನಲಿ, ಅದ್ರ ಮೇಲೆ ಇನ್ನೂ ಅದರಲ್ಲಿ ಇನ್ನೂ ಅವ್ರು ದುಡ್ದು ಚೆನ್ನಾಗಾಗಿ ಇನ್ನೂ ಏನೇನು ಬೇಕೋ
ಅವರು ಚೆನ್ನಾಗಿ ದೇವರ ಅನುಕೂಲ ಕೊಡಲಿ ಅಂತೇಳಿ ಉದ್ದೇಶದಿಂದ ಇನ್ನೂ ಮಂಗಳೂರಲ್ಲಿ ಒಂದು ಟೀಮು ಸ್ಟುಡಿಯೋ ಮಾಡ್ತಾ ಇದ್ದಾರೆ. ಅವರು ಒಂದು 10 ಜನ ಅಷ್ಟು ವಿದ್ಯಾರ್ಥಿಗಳು ಅವರೊಂದು ಸ್ಟುಡಿಯೋ ಮಾಡೋದಕ್ಕೆ ಅವ್ರಿಗೆ ಎಲ್ಲ ರೀತಿಯ ಸಹಕಾರವನ್ನು ಸಿಸ್ಟಮ್ಗಳು ಎಲ್ಲ ಕೊಡಿಸಿದ್ದೀವಿ. ಮತ್ತು ಇನ್ನಿತರ ಎಲ್ಲ ಆಶ್ರಮಗಳಿಗೆ ವಿದ್ಯಾರ್ಥಿಗಳಿಗೆ ಫಸ್ಟ್ PUC ಮಕ್ಕಳಿಗೂ ಸಹ ಕ್ವಶನ್ ಆನ್ಸರ್ ಬುಕ್ಸು ಕೊಡುಗೆ ಕೊಟ್ಟಿದ್ದೀವಿ. ಮೊನ್ನೆ 200 ಜನ ಮಕ್ಕಳಿಗೆ ಮದ್ರಾಸಕ್ಕೆ ಎಲ್ಲ ಧರ್ಮದ ಸೇವೆ ಮಾಡೋದ್ರಿಂದ ಎಲ್ಲ ಧರ್ಮದ ಇವಾಗ ಸುಮಾರು ಹಲವಾರು ಆಶ್ರಮಗಳಿಗೆ